ಬೇಡ ರಿಂಗ್ ರೋಡ್ ಮಾಡಬೇಕಾದ್ರೆ ವರ್ತ ವ್ಯವಸ್ಥೆಗೋಸ್ಕರ ಕೈ ಹಾಕಿದ್ವಿ. ಕೈ ಹಾಕಿದಾಗ ಸರ್ಕಾರದಲ್ಲಿ ಮಾಡ್ತಾರೆ, ಮನವಿ ಮಾಡ್ತಾರೆ. ಸರ್ಕಾರದಲ್ಲಿ ನೀವು ಮಾಡ್ಕೊತೀಯಲ್ಲ, ಈಗ ಪರಿಹಾರ ಕೂಡ ದುಡ್ಡಲ್ಲಿದೆ ನಮ್ಮ ಹತ್ರ. ಅದನ್ನು ಸದ್ಯಕ್ಕೆ ಬೇಡ, ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸರ್ಕಾರದಾದ್ಮೇಲೆ ದುಡ್ಡು ಕೊಡ್ತೀವಿ, ಅವು ಮಾಡುವಂತೆ ಅಂತ ಮುಂದಾಗಿ ಸರ್. ಈಗ ಕೊಡದ್ಬಿಟ್ಟು ಅದನ್ನು ಮೂವ್ಮೆಂಟ್ ಮಾಡಿದ್ವಿ ನಾವು. ಅದು ಯಾಕೆ ನೆನಪುದಿತ್ತು ಗೊತ್ತಿಲ್ಲ, ಯಾಕೆ ಕೊಡಲಿಲ್ಲ ಗೊತ್ತಿಲ್ಲ. ಈಗ ಅದನ್ನು ನಿನ್ನೆ ಸಮಾಚಾರ ಕೇಳಿದ್ದು ನಾನು, ಅದು ಮಂಜೂರಾಗಿದ್ದೇನೆ ಬೇರೆಯವ್ರಿಗೆ ಕೊಟ್ಟಾರಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ತಿಳ್ಕೊತೀನಿ. ನನ್ನ ಸ್ನೇಹಿತರು ಇದ್ದಾರೆ, ಮಾಜಿ ಕೌನ್ಸಿಲರ್ಸ್. ಈಗ ನೋಡೋಣ, ಈಗ ಅದನ್ನೇ ನೀವು ಅವ್ರಿಗೆ ಉದ್ಘಾಟದ ಹತ್ರ ಸೈಟ್ ಮಾಡಿದ್ರಿ ಸರ್. ಅಲೆಮಾರಿ ಅವರಿಗೆ ಉದ್ಘಾಟದ ಹತ್ರ ಜಾಗ ನೋಡಿದ್ರು DC. ಅವಾಗಿನ DC ಕೂಡ ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ಅದನ್ನ ನೀವು ಹೇಳಿದ್ರೆ 5 ಎಕರೆ ಜಮೀನು ಕೊಡ್ತೀವಿ ಮಾಡ್ರಿ ಅಂತ ಅಲ್ಲಿಗೆ ಹೋಗಿ ಪ್ರಸ್ತಾಪ ಆಗಿತ್ತು. ಬಟ್ ಈಗೇನು ಜಾಗ ಕೊಟ್ಟರಲ್ಲ, ಅದು ಪತ್ರಕರ್ತರಿಗೆ ಮೀಸಲಿಟ್ಟಿದ್ರು. ಈಗ ಪತ್ರಕರ್ತರ ಗಮನಕ್ಕಿಲ್ದಲೆ ಅದನ್ನು ಅಲ್ಲಿಗೂ ಕೊಡದೆ ಇಲ್ಲದೆ ಕೊಡದೆ ಎರಡು ಕಡೆ ನಮಗೆ ಅನ್ಯಾಯ ಆಗಿದೆ. ನಮ್ಮ ತಪ್ಪಿಲ್ಲ. ಈಗಿನ ಶಾಸಕರು ನಾನು ಇದ್ದಿದ್ರೆ ನಾವು ಮಾಡ್ತಾ ಇದ್ದೆ. ನಾನು ಅವಾಗಲೇ ಹೇಳಿದ್ದಲ್ಲ, ಪತ್ರಕರ್ತರಿಗೆ ಕೊಟ್ಟುಬಿಟ್ಟು ಟರಾಸದ ಮಾಡಿಸಿದ್ದೆ ಅಂತ ಹೇಳಿ ಮುನ್ಸಿಪಾಲ್ಟಿಲಿ ಅಪ್ರೂವಲ್ ತಗೊಂಡಿದ್ದೇನೆ. ಬೇಕಾದ್ರೆ ಕಾಪಿ ಕೂಡ ತಂದು ಕೊಡ್ತೀವಿ. ಬೇಕಾದ್ರೆ ಏನ್ರಿ ಕೌನ್ಸಿಲ್ ಇಲ್ಲೇ ಕುತ್ಕೊಂಡಿದ್ದಾರೆ, ಕೊಡ್ಬೇಕಾಗಿತ್ತು ನಮ್ಮ ಒಂದು ಒತ್ತಾಯ. ಅಲ್ಲ ಖಂಡಿತ ಬಿಡ್ತಾರೆ, ಅವ್ರು 3 ಸೈಕಲ್ನ ಬಿಡ್ತಾರೆ. ನಾವು ಒಟ್ಟು ವ್ಯವಸ್ಥೆ ಮಾಡಿ ನಾವು ಹೊರಗೆ ಹಾಕಿದ್ರೆ ಹಾಸ್ಪಿಟ್ಲನ್ನ ಹೋಗೋದು ತೊಂದರೆ ಆಗುತ್ತೆ. ಇದ್ರ 2 ಹಾಸ್ಪಿಟ್ಲ್ ಇದೆ ನಮ್ಮದು. ಈಗ ಇದೆ ಹಳೆ ಹಾಸ್ಪಿಟ್ಲ್ ಡಿಸ್ಪಿಟ್ಲ್ ಪ್ರಸ್ತಾವ ಗೌರ್ಮೆಂಟಿಗೆ ಕೊಟ್ಟಿದ್ವಿ. ಅದಕ್ಕೋಸ್ಕರ ಹಾಸ್ಪಿಟ್ಲ್ ಶಿಫ್ಟ್ ಮಾಡೋಕ್ಕೆ ಸಹ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೆ. ಇಲ್ಲಿ ಈ ಕಡೆ ಮಾಡಿಬಿಟ್ಟು ಸದ್ಯಕ್ಕೆ ತಾತ್ಕಾಲಿಕವಾಗಿ ಔಟ್ ಪೇಷಂಟ್ ನೋಡೋಕ್ಕೆ ಒಂದು ಸ್ವಲ್ಪ ಎಮರ್ಜೆನ್ಸಿ ಕೇಸ್ ಮಾಡೋಕ್ಕೆ ಮಾಡ್ರಿ, ಹಳೆ ಹಾಸ್ಪಿಟ್ಲ್ ಡಿಸ್ಪೆಂಡ್ ಮಾಡೋದಂತ ಕೈ ಹಾಕಿದ್ವಿ. ಅದು ಯಾಕೆ ಬಿಟ್ಟರು ಗೊತ್ತಾಗಿಲ್ಲ. ಹೊರಗಡೆ 5 ಎಕರೆ ಜಮೀನು ಅದು ಮಾಡಬೇಕು ಅಂತ ಈ ಗೊಲ್ರಟ್ಟಿ ರೋಡ್ನಾಗೋ ಅಥವಾ ಮರಿನಲ್ಲಿ ಅವಾಗಲೇ ಇದಾಗಿತ್ತು, ಮಂಜೂರಾಗಿತ್ತು. ಹಾಸ್ಪಿಟಲ್ ಮಾಡಿರಿ ಅಂತಾರೆ ಕೊಟ್ಟಿದ್ರು. ಇಲ್ಲ ಪಟ್ಟಣ ಬೆಳೆದಂಗೆ ಇಲ್ಲಿ ಇರೋಂತ ಇರಲಿ, ಕನ್ಸಲ್ಟೇಷನ್ ಹೊರ ರೋಗಿಗಳಿಗೆ ಬಂದು ಚಿಕಿತ್ಸೆ ಕೊಡಲಿ, ಬೇಕಾದ್ರೆ ಅಲ್ಲಿ ಹಾಸ್ಪಿಟಲ್ ಮಾಡಲಿ. ಒಂದು ಇನ್ನು ಒಳ ರೋಗಿಗಳು ಬರ್ತಾರಲ್ಲ, ಅನಿವಾರ್ಯ ಅನಿವಾರ್ಯ. ಈಗ ನಮ್ಮದು SS ಹಾಸ್ಪಿಟಲ್ ಮಾಡಿದ್ದಾರೆ, ದಾವಣಗೆರೆ ಬಿಟ್ಟು ಎಷ್ಟು ಕಿಲೋಮೀಟರ್? 6 ಕಿಲೋಮೀಟರ್. ಖಾಸಗಿ ಹಾಸ್ಪಿಟ್ಲ್ ಬೇರೆ, ಪ್ರೈವೇಟ್ ಹಾಸ್ಪಿಟ್ಲ್ ಯಾವುದೇ ಇರಲಿ, ಅಲ್ಲಿ ನೋಡಿದ್ರು ನಮ್ಮನ್ನು ನೋಡೋದು. ಎಲ್ಲರೂ ದುಡ್ಡಿದ್ದಾರೆ ಅಂತಾರೆ ಸರ್. ದುಡ್ಡಿದ್ದಾರೆ ಅಂತಾರೆ, ಎಲ್ಲರಿಗೂ ವಿನಿಯೋಗ ಮಾಡಿ ಶಾಸಕನಾದಾಗ ನಾನು ಅದಕ್ಕೆ ಅಧ್ಯಕ್ಷನಾಗಿದ್ದೆ. ಅದರಿಂದ ರಿಯಾ ಸ್ಪೆಷಲ್ ಕೆಲವೊಂದು ರಿಯಾಯಿತಿಗಳು ಇರ್ತವೆ. ಸರ್ಕಾರ ಒಂದು ಮಾನದಂಡ ಮಾಡಿದ್ದು, ಇಷ್ಟು ಉಪಯೋಗಿಸ್ಬೋದು, ಇಷ್ಟು ಅನುದಾನ ತಗೋಬೋದು. ಹಾಗಾಗಿ 205 ಕೋಟಿ ನಾನು ಕ್ಷೇತ್ರಕ್ಕೆ ಹಾಕ್ತಿದ್ದೀನಿ. ಹಾಗೆ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯಕ್ಕೆ 1740 ಮನೆ ಮಂಜೂರು ಮಾಡ್ತೀನಿ. ಇಷ್ಟು ಮಾಡಿದ್ದೀನಿ. ನಮ್ಮ ಶಾಸಕರು ಯಾವಾಗ ಅವ್ರಿಗೆ ಗೊತ್ತಾಗ್ತದೆ ಇಲ್ಲ ಗೊತ್ತಿಲ್ಲ, ಒಂದು ಇದನ್ನು ಓದ್ಬಿಡ್ತೀನಿ. ನಮಗೆ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಅವನ್ನೆಲ್ಲ ಹೇಳಿದ್ದಾರೆ, ಒಳ್ಳೆಯದು, ಸಾಕ್ಷಿಯಾಗಿವೆ ಅಂತ. ನಮ್ಮ ಗ್ರಂಥಾಲಯ, ಡಿಜಿಟಲ್ ಗ್ರಂಥಾಲಯ ಅವೆಲ್ಲ ಮಾಡಿದ್ದಿಲ್ಲ. ಗ್ರಂಥಾಲಯ ನಾನು ಮಾಡಿಕೊಟ್ಟಿದ್ದೆ, ಅವಾಗ ಪತ್ರಕರ್ತರಿಗೆ ಭವನ ನಾನು ಮಾಡಿಕೊಟ್ಟೆ. ಸದ್ಯಕ್ಕೆ ಅದರಲ್ಲೇ ತಾವು ಮೊನ್ನೆ ಉಪಯೋಗಿಸ್ತಿರೋ ಗೊತ್ತಿಲ್ಲಪ್ಪ ಹೇಳಿದ್ದಾರೆ. ಒಬ್ಬರು 3 ಬಾರಿ, ಮತ್ತೊಬ್ಬರು 1 ಬಾರಿ ಶಾಸಕರ ಆಯ್ಕೆಯಾಗಿ ಇರುವ ಮಹತ್ವದ ಕೆಲಸ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಇದಿಷ್ಟು ಕೆಲಸ ನಮ್ಮ ದೇವೇಂದ್ರ ಬರೀ ಕಾಣಲಿಲ್ಲ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಅವಾಗ ಶಾಸಕರಾಗಿದ್ದಿಲ್ಲ, ಅವಾಗ JDS ಮುಖಂಡರಾಗಿದ್ದರು. ಅವರು ಇದನ್ನೆಲ್ಲ ಯಾಕೆ ನೋಡಲಿಲ್ಲ ಅಂತ ಹೇಳಿ ಅನಿಸುತ್ತೆ. ತಾವು ಜನತೆಗೆ, ಶಾಸಕರಿಗೆ ಈ ಎಲ್ಲ ಕೆಲಸಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು. ನಾನು ಕೆಲಸ ಮಾಡಿದ್ದು ಮತ್ತೆ ಜನಗಳಿಗೆ ಪುರಾವೆ ತಿಳಿಸ್ಲಿ, ಜನ ಮರಿಬಾರ್ದು ಅಂತ ಹೇಳೋ ಉದ್ದೇಶದಿಂದ ಪತ್ರಕರ್ತ ಸ್ನೇಹಿತರಿಗೆ ಈ ಒಂದು ಮನವಿ ಮಾಡ್ತಾಯಿದ್ದೀನಿ. ತಮಗೂ ನಾನೇನು ಮಾಡಿದ್ದೆ ಅಂತ ತಮಗೂ ಮನಸ್ಸಿನಲ್ಲಿ ಇರಲಿ. ನಾಳೆ ಯಾವುದಾದ್ರೂ ಪತ್ರಿಕೋಷ್ಠಿ ಕೇಳಿದಾಗ ತಾವು ಹೇಳ್ಬೋದು, ನಾನು ರಾಮಚಂದ್ರನೇ ಬಂದು ಹೇಳ್ಬೇಕಂತಿಲ್ಲ, ಏನು ರೀ ಮಾಡಿದ್ದಿದ್ದಿಲ್ಲ ಅಂತ ಹೇಳಿ. ಇದಕ್ಕೆ ಸಾಕ್ಷಿ ಸಭೆಗೆ ನಿಮ್ಗೆ ಏನು ಕೇಳಿದರೆ ರೆಕಾರ್ಡ್ಸ್ ಕೊಡ್ತೀನಿ. ಏನೋ ಇದಕ್ಕೆ ಪಶ್ಚಿಮ ಕೇಳಿ ಎಸ್ಟೇಟ್ ಮಾಡಬೇಕಂದ್ರೆ ಜಮೀನು ಗುರುತು ಮಾಡಿದ್ವಿ, ಅದು ಸಹ ಇವತ್ತರೆಗೂ ಆಗಿಲ್ಲ. ಆಮೇಲೆ ತಾಲೂಕಿಗೆ 270 KV 4 ಕಡೆ 60 KV ನಿರ್ಮಿಸಲು ಸರ್ಕಾರದಿಂದ ಅನುಮೋದನೆ ಪಡಿಸಿದೆ. ಅವತ್ತಿನ ಕಾಲದಲ್ಲಿ ST ನಿಗಮದಿಂದ ನಾನೇ ಅಧ್ಯಕ್ಷನಾಗಿದ್ದೆ.
ಅನೇಕ ಸುಮಾರು 100 ಜನಗಳಿಗೆ ನನ್ನ ಇದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 100 ಜನಕ್ಕೆ ವೆಹಿಕಲ್ ಕೊಟ್ಟಿದ್ದೀನಿ, ಕಾರ್ಗಳು. ಆಮೇಲೆ ಸುಮಾರು 200 ಜನಗಳಿಗೆ ಮೋಟರ್ ಸೈಕಲ್ ಕೊಟ್ಟಿದ್ದೀನಿ. ಅದು ಸರ್ಕಾರದಿಂದ ನಮ್ಮದು ಮನೆಯಲ್ಲ, ನಾನು ತಂದಿರೋದು ಹೇಳ್ತಾ ಇದ್ದೀನಿ. ಆಮೇಲೆ ಮಂಡಳ್ಳಿ ಚೌಡೇಶ್ವರಿ ದೇವಸ್ಥಾನ ಅಂತ ಒಂದು ಸಮುದಾಯ ಭವನ ಕಟ್ಟಿದ್ದೀನಿ. ನಿಜವಾಗ್ಲೂ ಇಲ್ಲಿ ಖುಷಿ ಆಗುತ್ತೆ ನನಗೆ. ಆ ಸಮುದಾಯ ಭವನ ಯಾವ್ದಾದ್ರು ಕಾರ್ಯಕ್ರಮ ನಡೆದಾಗ ಹೋದರೆ ಸಂತೋಷ ಆಗುತ್ತೆ. ಹಳ್ಳಿಗಾಡಿ ಜನ ಬಂದು ಅಲ್ಲಿ ಮದುವೆ ಮಾಡ್ತಾ ಇದ್ದಾರೆ. ಮನೆ ಮುಂದೆ ಚಪ್ರ ಹಾಕಿ ಅದು ನೀರು ತಂದು ಅದು ಮಾಡೋದ್ರಿಂದ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಲ್ಯಾಣ ಮಂಟಪ ಕಟ್ಕೊಂಡಿದ್ದೀನಿ ಚೌಟ್ರಿನ. ಅದನ್ನು ಮಾಡಿದ್ದೀನಿ. ಪಕ್ಕದಲ್ಲಿ ಒಂದು ಗೆಸ್ಟ್ ಹೌಸ್ ಥರ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಮಂಡಳಿ ಚೌಡಮ್ಮಗೆ ಭಾಳ ಜನ ಭಕ್ತರು ಬರ್ತಾರೆ. ಅಂಥ ಸ್ಥಳದಲ್ಲಿ ಯಾವ್ದಾದ್ರು ಬಂದು ಹೋದರೆ ಕುಟುಂಬಕ್ಕೆ ಇದಕ್ಕೆ ಅಧಿಕಾರಿಗಳಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಯಾರೇ ಬಂದ ಯಾತ್ರೆಗಳೇ ಆಗಲಿ ಅವ್ರಿಗೊಂದು ಸ್ವಲ್ಪ ತಂಗುದಾಣ ಇರಲಿ ಅಂತೇಳಿ ಒಂದು ಗೆಸ್ಟ್ ಹೌಸ್ ಥರ ಮಾಡಿದ್ದೀವಿ. ಆಮೇಲೆ ವಸತಿ ಯೋಜನೆಯಲ್ಲಿ ಸುಮಾರು 12,000 ಮನೆಗಳನ್ನು ತಂದುಕೊಟ್ಟರು. ಸೋಮಣ್ಣವರು ವಸತಿ ಸಚಿವರಾಗಿದ್ದರು. ಅವರ ಒಂದು ನನ್ನ ಕೋರಿಕೆಗೆ ಒಪ್ಪಿ ಅಲ್ಲಿ 12,000 ಮನೆ ಕೊಟ್ಟರು. ಟೌನ್ಗೂ ಸತಾನ ಜಾಸ್ತಿ ಭಾಳ ಮಾಹಿತಿ ತಂದುಕೊಟ್ಟಿದ್ದೀನಿ. ಹೌಸಿಂಗ್ ಬೋರ್ಡಿಂದ 600 ಮನೆ. ಹಾಂ, ಹೌಸಿಂಗ್ ಬೋರ್ಡಿಂದ ಹೌಸಿಂಗ್ ಬೋರ್ಡಿಂದ 600 ಟೌನಿಗೆ ತಂದುಕೊಟ್ಟಿದ್ದೀನಿ. 650 ಮನೆ. ಈಗ ಕೆಲಸ ಏನು ನಡೀತಿದೆ, ನಾನು ಯಾವುದೇ ಒಂದು ಸೀಮಿತ ಮಾಡಿದ್ದಿಲ್ಲ. 69 ಅಡಿ 20 ಅಡಿ ಕೇಳ್ಬಿಟ್ಟು ಮಾಡೋದಿದ್ವಿ. ಇಲ್ಲಿ ಒಂದೊಂದು ಕಡೆಗೆ ಒಂದೊಂದು ದಿಕ್ಕಿಗೆ ಒಂದೊಂದು ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನು ನ್ಯಾಷನಲ್ ನಮ್ಮ ಲೋಕೋಪಯೋಗಿಗಳಿಗೆ ಮಾಡ್ತಿದ್ರು ಅದೇನು ಗೊತ್ತಿಲ್ಲ, ಶಾಸಕರಿಗೆ ಮಹತ್ವದಲ್ಲಿ ಗೊತ್ತಿಲ್ಲ. ಒಂದು ಕಡೆ 15 ಅಡಿ ಮಾಡಿದಾರಂತೆ, ಒಂದು ಕಡೆ 20 ಅಡಿ ಮಾಡಿದಾರಂತೆ, ಒಂದು ಕಡೆ 60 ಅಡಿ ಮಾಡಿರಂತೆ, ಒಂದು ಕಡೆ ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ವ್ಯವಸ್ಥಿತವಾಗಿ ಜನತೆಗೆ ತಿಳಿಸಿ ಇಷ್ಟು ಮಾಡ್ತೀವಿ ಅಂತ ಹೇಳಿ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಹೋಗೋ ಅವಕಾಶ ತಪ್ಪುತ್ತೆ. ಹಾಂ, 69 ಅಡಿ ಹೊಡಿತೆ ಅಂತ ಹೇಳಿದ್ದು ಈಗ 35 ಅಡಿಗೆ ಸೀಮಿತಗೊಳಿಸಿದ್ದಾರೆ ಅಂತ ಕೇಳ್ಬಿಟ್ಟಿದ್ದೀನಿ. ಇಷ್ಟು ಕೆಲಸ ನಾನು ಮಾಡಿದ್ದೀನಿ. ಇದ್ರ ಬಗ್ಗೆ ಏನಾದ್ರು ಆಕ್ಷೇಪಣೆ ಇದ್ರೆ ತಾವು ಹೇಳಿ. ನನ್ನ ಕೈಲಾದಷ್ಟು 3 ಸಲ ಅಂದರೆ ಉಪ್ಪರ 5 ಭವನಗಳನ್ನ ನಾನು ಕೈಯಲ್ಲಿ ಮಾಡಿದ್ವಿ. ಹಾಗೆ ಬಯಲು ರಂಗ ಮಂದಿರ ಅದಂತ ಬೃಹತ್ತಾದ ಒಂದು ಇವತ್ತು ನಮ್ಮ BJP ಅಂತಲ್ಲ, ಯಾವ ಪಕ್ಷದವರು ಕೊಡ್ತಾರೆ, ಯಾವ ಇದಾದರೂ ಬಹಿರಂಗ ಸಭೆಗಳು ಯಾವ ಸಂಘ ಸಂಸ್ಥೆಗೆ ಕೇಳಿದ್ರು ಮಾಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಹತ್ತಿರದಲ್ಲಿ ಸ್ಟೇಡಿಯಂ ಇದೆ. ಸ್ವಲ್ಪ ದೂರ ಆಗುತ್ತೆ, ಇರಲಿ ಊರು ನಡೆಯಲಿ ಅಂತೇಳಿ ಅದೊಂದು ಮುಂದಾಲೋಚನೆ ಇಟ್ಕೊಂಡು ಮಾಡಿದ್ವಿ. ಅದೊಂದು ಒಳ್ಳೆಯದಾಗಿದೆ. ಆಮೇಲೆ ನಾಯಕ ಸಭೆಗೆ ಹೇಳಿದ್ನಲ್ಲ, ಒಂದು 2 ಕೋಟಿಲಿ ಒಂದು ಕೋಟಿ ಅದರಲ್ಲಿ ಇನ್ನೊಂದು 3 ಕೋಟಿ ವೆಚ್ಚದಲ್ಲಿ 2 ಭವನ ಮಾಡಿದ್ದೀನಿ. 57 ಕೆರೆ ತುಪ್ಪದಳ್ಳಿ ಕೆರೆಗೆ ನೀರು ಬಂದಿದ್ದನ್ನ ನಮಗೆ ಇತಿಹಾಸ ಅಂತ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ. ಶ್ರೀಗಳ ಆಶೀರ್ವಾದದಿಂದ ಅದೊಂದು ಒಳ್ಳೆಯ ಕಾರ್ಯ ಆಯಿತು ನಮ್ಮ ಜನತೆಗೆ. ಇನ್ನೂ ಕೆಲವು ಕೆರೆಗಳು ತುಂಬಬೇಕು ಅಂತ ಒಂದು ತಿಳಿಸಿದ್ದೀನಿ. ಆಮೇಲೆ ಜಲಜೀವನ್ ಮಿಷನ್ ತಾವು ನಾನು ಹಿಂದೆ ಬಸವರಾಜ ಬೊಮ್ಮಾಯಿ ಕರೆಸಿ ತಮ್ಮ ಎದುರಿಗೆ ನಾನು ಮುಷ್ಟೂರಿನಲ್ಲಿ ನಾವು ಶಂಕುಸ್ಥಾಪನೆ ಮಾಡಿದ್ವಿ. ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಅದನ್ನು ಪೇಪರಲ್ಲಿ ಬರೆದಿದ್ದೆ. ಮತ್ತು ಈಗಿನ ಶಾಸಕರು ಮತ್ತೆ ಏನು ಮಾಡಿದ್ದಾರೆ ತಪ್ಪೇನಿಲ್ಲ. ಕೆಲಸ ಪ್ರಾರಂಭ ಆಗಿದ್ದರೆ ಮಾಡಿದ್ದಾರೆ. ಅದರಲ್ಲಿ ನಾವು ಶಂಕುಸ್ಥಾಪನೆ ಮಾಡಿದ್ವಿ. ಅದು ಭೂಮಿ ಪೂಜೆ ಅಂತ ಮಾಡಿರ್ಬೋದು, ಒಳ್ಳೆಯದು. ಉದಯಭಾಗಿರ್ತಕ್ಕಂಥ ಸ್ಟೇಡಿಯಂ ಬಗ್ಗೆ ಹೇಳಿದ್ದೀನಿ, ಹೈಸ್ಕೂಲ್ ಮೈದಾನ ಬಗ್ಗೆ. ಆಮೇಲೆ ಜಗಳೂರಿಗೆ 3 ಬಸ್ ಸ್ಟ್ಯಾಂಡ್ ತಂದಿರೋ ರಾಮಚಂದ್ರ, KSRTC, ಕಾಶಿ ಬಸ್ ನಿಲ್ದಾಣ ಮತ್ತು ಗಾಂಧಿ ವೃತ್ತದಲ್ಲಿ ಇರ್ತಕ್ಕಂಥ IB ಕ್ರಾಸ್ ಇರ್ತಕ್ಕಂಥ ಒಂದು 3 ಬಸ್ ನಿಲ್ದಾಣ ಮಾಡಿದ್ದು ನಿಮ್ಮ ರಾಮಚಂದ್ರ. ಆಮೇಲೆ ಸಮುದಾಯ ಭವನ ಬಗ್ಗೆ ತಿಳಿಸಿದ್ದೀನಿ, 5 ಸಮುದಾಯ ಭವನ ಮಾಡಿದ್ದೀನಿ ಅಂತ. ಶುದ್ಧ ನೀರಿನ ಘಟಕಕ್ಕಾಗಿ ಹಳ್ಳಿಗಳಲ್ಲಿ 100 ಹಳ್ಳಿಗಳಿಗೆ RO ಘಟಕಗಳನ್ನ ಹೊಸದಾಗಿ ನಾನು ಕೊಟ್ಟಿದ್ದು ನಿರ್ಮಾಣ ಮಾಡಿದೆ. ಇವತ್ತು ಅವೆಲ್ಲ ಕೆಟ್ಟು ನಿಂತಿದ್ದಾರೆ, ಅವ್ರಿಗೆ ಆಗ್ತಾಯಿಲ್ಲ. ಆಮೇಲೆ ನಾನು ಕೆಲವೊಂದು ಹಳ್ಳಿಗಳಲ್ಲಿ ಕೇಳಿದ್ರೆ ಅದರಲ್ಲಿ ಸಾಮಾನುಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಶುದ್ಧ ನೀರಿನ ಘಟಕದಲ್ಲಿ ಇರ್ತಕ್ಕಂಥ ಅನೇಕ ಉಪಕರಣಗಳನ್ನ ಕತ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಅದು
ಉಪಯೋಗ ಬಾರ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದಾವೆ ಅಷ್ಟು. ಆಮೇಲೆ ನಮ್ಮ ಸ್ನೇಹಿತರು ಪತ್ರಕರ್ತರಿಗೆ ಸೈಟು ಕೊಟ್ಟಿದ್ದಿಲ್ಲಿ ಕಚೇರಿ ಸೈಟ್ ಕೊಟ್ಟಿದ್ದೆ, ಜೊತೆಗೆ 10 ಲಕ್ಷ ಕೊಟ್ಟು ಒಂದು ಅಪೂರ್ಣವಾದ ಬಿಲ್ಡಿಂಗ್ ಮಾಡ್ಕೊಂಡಿದ್ದೀರಿ ನೀವು. ನಾನು ಒಂದು ಕೆಲವು ಮಾಡಿದ್ದೆ, ಅದು ಮುಂದುವರಿಸಿಲ್ಲ. ಅದು ಪತ್ರಕರ್ತ ನಿಮ್ಮ ಸ್ನೇಹಿತರಿಗೆ ಬಿಟ್ಟಿದ್ದು, ನನಗೆ ಲೆಕ್ಕ ಇಲ್ಲ. ನಾನು ಅಧಿಕಾರದಾಗ ಏನಿತ್ತು ಅದು ಮಾಡಿದ್ದೀನಿ. ಅದು ಅಲ್ಲದೆ ಪತ್ರಕರ್ತರಿಗೆ ಸುಮಾರು 12 ಜನಕ್ಕೆ ಸೈಟ್ ಕೊಟ್ಟಿದ್ದೆ. ಸೈಟ್ ಅದು ಯಾವ ಕಾರಣದಿಂದ ಅದು ಇದಾಯ್ತು ಗೊತ್ತಿಲ್ಲ. ಏನೋ ಅದು ನಿನ್ನೆ ನನ್ನ ಸ್ನೇಹಿತರು ಹೇಳ್ತಾಯಿದ್ರು, ಕೇಳ್ಪಟ್ಟೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಮಾಡಿದ್ದಾರೆ. ಬರೀ ಒಳಗೆ ಒಂದು ಚೇರ್ ಕೊಡಪ್ಪ. ಆಮೇಲೆ ಪ್ರತಿ ಹಳ್ಳಿಗೆ ಕುಡಿಯ ನೀರಿನ ಉದ್ದೇಶಕ್ಕೋಸ್ಕರ 472 ಕೋಟಿ ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯ ನೀರಿನ ಯೋಜನೆಯನ್ನು ಬಸವರಾಜ ತಮ್ಗೆ ಹೇಳಿದೆ. ಬಸವರಾಜ ಶಂಕುಸ್ಥಾಪನೆ ನೆರವೇರಿಸಿದ್ದೀವಿ. ವಾಸ್ಕರ್ನಹಳ್ಳಿ ಬಗ್ಗೆನಹಳ್ಳಿ ನಡುವೆ ಮಹಿಳೆಯರಿಗೆ ಉದ್ದೇಶ ಕಲ್ಪಿಸಿದಾಗ ಉದ್ಯೋಗ ಅವಕಾಶ. ಈಗ ನಿಮ್ಮ ಅನುಭವ ಇದೆ ಸರ್, 3 ಸರಿ ಎಮ್ ಎಲ್ ಎ ಅನುಭವ. ನಾನು ಶಾಸಕನಾಗಿ ನಾನು ತಕ್ಕ ಮಟ್ಟಿಗೆ ಮಾಡಿದ್ದೆ. ಮಾಡಿ ಬ್ಯಾರಿಕೇಡಿಂಗ್ ಹಾಕಿದ್ದು, ಒಂದು ಪೈಪ್ಲೈನ್ ಹಾಕ್ಸಿದ್ದೆ ನನಗೆ ಜನಗಳಿಗೆ ಹೊರಗೆ ಬರಬಾರ್ದು ಒಂದು ದೃಷ್ಟಿಯಿಂದ. ಅದನ್ನು ಮಾಡಿದ್ರೆ ಓಡ್ತಾರಲ್ಲ, ನಾವೇನು ಮಾಡೋಕ್ಕೆ ಸಾಧ್ಯ.